ನಮಸ್ಕಾರ ಎಲ್ರಿಗೂ. ನಮ್ಮ ಚಾನಲ್ಗೆ ಸ್ವಾಗತ. ನಾವಿವತ್ತು ರವೆ ಉಂಡೆ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು: ದ್ರಾಕ್ಷಿ, ಗೋಡಂಬಿ, 2 ಕಪ್ ರವೆ, ಚಿರೋಟಿ ರವೆ, 1 ಕಪ್ ಸಕ್ಕರೆ, 1 ಕಪ್ ಒಣ ಕೊಬ್ಬರಿ ತುರಿ, 1 ಕಪ್ ಹಾಲು, ಸ್ವಲ್ಪ ತುಪ್ಪ, ಸ್ವಲ್ಪ ಏಲಕ್ಕಿ ಪುಡಿ. ಹೇಗೆ ಮಾಡೋದು ಅಂತ ನೋಡೋಣ. ಈಗ ಒಂದು ಪ್ಯಾನ್ಗೆ 4 ಟೇಬಲ್ ಸ್ಪೂನ್ ತುಪ್ಪ ಹಾಕೋಣ. ತುಪ್ಪ ಬಿಸಿಯಾದ ನಂತರ ದ್ರಾಕ್ಷಿ ಗೋಡಂಬಿನ ಹುರ್ಕೋಬೇಕು. ಈಗ ಮೊದಲು ಗೋಡಂಬಿನ ಹುರಿಯೋಣ. ಗೋಡಂಬಿ ಸ್ವಲ್ಪ ಕೆಂಪಗಾದ ನಂತರ ಈಗ ದ್ರಾಕ್ಷಿ ಸೇರಿಸೋಣ. ದ್ರಾಕ್ಷಿನ ಹೊಂಬಣ ಬಂದವು. ಈಗ ಅದಕ್ಕೆ 2 ಕಪ್ ರವೆನ ಹಾಕೋಣ. ದ್ರಾಕ್ಷಿ ಗೋಡಂಬಿ ಜೊತೆಗೇ ಹುರಿಯೋಣ. ರವೆನ ತುಪ್ಪದಲ್ಲಿ 10 ನಿಮಿಷ ಹುರಿಬೇಕಾಗುತ್ತೆ. ಮೀಡಿಯಮ್ ಫ್ಲೇಮಲ್ಲಿ ಹುರ್ಕೊಳ್ಳೋದ್ರಿಂದ ರವೆ ಉಂಡೆ ತುಂಬ ಚೆನ್ನಾಗಿ ಬರ್ತವೆ. ಜೋರಾದ ಉರಿ ಇಡೋದ್ರಿಂದ ರವೆನೂ ಸೀದೋಗುತ್ತೆ. ಹತ್ತು ನಿಮಿಷದಲ್ಲಿ ಬಿಟ್ಟೆ ಹುರಿಬೇಕು. ಈಗ ರವೆ ಹದವಾಗಿ ಹುರಿದಿದೆ. ಈಗ ನಾವು ಇದಕ್ಕೆ 1 ಕಪ್ಪು ಒಣ ಕೊಬ್ಬರಿ ತುರಿನ ಸೇರಿಸೋಣ. ಒಣ ಕೊಬ್ಬರಿ ತುರಿ ಜೊತೆಗೂ 5 ನಿಮಿಷ ಹುರಿಬೇಕಾಗುತ್ತೆ. ಚೆನ್ನಾಗಿ ಹುರಿದ ನಂತರ ನಾವು ಇದಕ್ಕೆ 1 ಕಪ್ ಸಕ್ಕರೆನ ಸೇರಿಸ್ಬೇಕು. ಸಕ್ಕರೆಯನ್ನು ಪುಡಿ ಮಾಡೋದು ಬೇಡ, ರವೆ ಬಿಸಿಗೆ ಕರಗುತ್ತೆ. ಹಾಗಾಗಿ ಹಾಗೆ ಸೇರಿಸಿ ಸಕ್ಕರೆ ಜೊತೆನೂ ರವೆನ 1-2 ನಿಮಿಷ ಹುರಿಬೇಕು. ಈಗ ಹದವಾಗಿ ಕುದ್ದಿದೆ, ನೋಡ್ತಾ ಇರ್ಬೋದು. ನಾವೀಗ 1 ಕಪ್ ಹಾಲನ್ನ ಸೇರಿಸೋಣ. ಇದಕ್ಕೆ ಕಾಯಿಸಿ ಉಗುರು ಬೆಚ್ಚಗಿರೋ ಹಾಲಿದು. ಈಗ ಗ್ಯಾಸ್ ಆಫ್ ಮಾಡೋಣ. ಇದಕ್ಕೆ ಏಲಕ್ಕಿ ಪುಡಿನೂ ಸೇರಿಸೋಣ. ಈಗ ಚೆನ್ನಾಗಿ ಕಲಿಸ್ಬೇಕು. ಅದೇ ಬಿಸಿಗೆ ಹಾಲಿನ ಜೊತೆ ಎಲ್ಲ ಸಕ್ಕರೆನೂ ಕರಗುತ್ತೆ. ಒಂದೆರಡು ನಿಮಿಷ ಚೆನ್ನಾಗಿ ಬಿಡದೆ ಕಲಸೋಣ. ನೋಡಿ, ಈಗಲೇ ಉಂಡೆ ಅದಕ್ಕೆ ಬಂದಿದೆ. ಈಗ ಪರ್ಫೆಕ್ಟಾಗಿ ಆಗಿದೆ ನಮ್ಮದು ರವೆ ಉಂಡೆ ಮಿಶ್ರಣ. ನಾವು ಇದನ್ನು ಒಂದು ಪ್ಲೇಟ್ ಮುಚ್ಚೋಣ. ಇದ್ರ ಮೇಲೆ ರವೆ ಎಲ್ಲ ಹರಳ್ಕೋಬೇಕು. ಹರಳಿದ್ರೆ ರವೆ ಉಂಡೆ ತುಂಬ ಚೆನ್ನಾಗಿರುತ್ತೆ. ಈಗ 5 ನಿಮಿಷದ ನಂತರ ನೋಡಿ, ರವೆ ಎಲ್ಲ ಹರಳಿದೆ. ಈಗ ಇದನ್ನು ಚೆನ್ನಾಗಿ ಕಲಸಿ ಈಗ ಉಂಡೆ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ. ನೋಡಿ, ಪರ್ಫೆಕ್ಟಾಗಿ ಬರ್ತಾಯಿದೆ ರವೆ ಉಂಡೆ. ಈಗ ಎಲ್ಲವನ್ನು ಹೀಗೆ ಮಾಡಿಡೋಣ.
ಕೂಡ ಮನೇಲಿ ಟ್ರೈ ಮಾಡಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.